ಕನ್ನಡದ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಇನ್ನಿಲ್ಲ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕನ್ನಡದ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಇನ್ನಿಲ್ಲ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಮಧ್ಯಾಹ್ನ 1 ಗಂಟೆಯವರೆಗೂ ಅಂತಿಮ ನಮನ ಇರುತ್ತೆ. ಸಾಹಿತ್ಯ ಅಭಿಮಾನಿಗಳು, ಹಲವು ಕ್ಷೇತ್ರದ ಗಣ್ಯರಿಂದ ನಮನ. ಮಧ್ಯಾಹ್ನದ ನಂತರ ಮೈಸೂರಿಗೆ ಪಾರ್ಥಿವ ಶರೀರ ಬರಲಿದೆ. ಇನ್ನು ಕಲಾ ಮಾಧ್ಯಮದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂತಿಮ ದರ್ಶನವನ್ನ ಪಡೆಯಲಿರುವ ಸಿಎಂ ಮತ್ತು ಡಿಸಿಎಂ. ಕನ್ನಡದ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಇನ್ನಿಲ್ಲ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಮಧ್ಯಾಹ್ನ 1 ಗಂಟೆಯವರೆಗೂ ಅಂತಿಮ ದರ್ಶನ ಇರುತ್ತೆ. ಎಸ್.ಎಲ್. ಭೈರಪ್ಪ ಸರಸ್ವತಿ ಪುತ್ರ ಎಸ್.ಎಲ್. ಭೈರಪ್ಪ ವಿಧಿವಶರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ನಿನ್ನೆ ಮಧ್ಯಾಹ್ನ 2:30ರ ಸುಮಾರಿಗೆ ರಾಜರಾಜೇಶ್ವರಿ ನಗರದ ಆಸ್ಪತ್ರೆಯಲ್ಲಿ ನಿಧನವನ್ನು ಹೊಂದಿರುವಂಥದ್ದು. ಬೆಂಗಳೂರಲ್ಲಿ ಮಧ್ಯಾಹ್ನದವರೆಗೆ ಅಂತಿಮ ದರ್ಶನ ಇರುತ್ತೆ. ಇನ್ನು ಮೈಸೂರಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಇನ್ನು ನಿನ್ನೆ ಮಧ್ಯಾಹ್ನ 2:38ಕ್ಕೆ ಕೊನೆ ಉಸಿರೆಳೆದಿದ್ದಾರೆ. ಪದ್ಮಭೂಷಣ, ಪದ್ಮವಿಭೂಷಣ, ಸರಸ್ವತಿ ಸಮ್ಮಾನ್ ಪುರಸ್ಕೃತ ಖ್ಯಾತ ಸಾಹಿತಿ ಎಸ್.ಎಲ್. ಭೈರಪ್ಪ ವಯೋಸಹಜ ಅನಾರೋಗ್ಯದಿಂದ ಬುಧವಾರ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. 1 ವಾರದಿಂದ ಎಸ್.ಎಲ್. ಭೈರಪ್ಪನವರು ಜ್ವರದಿಂದ ಬಳಲ್ತಾ ಇದ್ದ ಅವರನ್ನು ಆರ್ ನಗರದ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಂತ ಹೇಳಿ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಭೈರಪ್ಪ ಬುಧವಾರ ನಿನ್ನೆ ಮಧ್ಯಾಹ್ನ 2:38ಕ್ಕೆ ಹೃದಯಾಘಾತದಿಂದ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಈಗಾಗಲೇ ಮೃತರು ಪತ್ನಿ ಸರಸ್ವತಿ ಮತ್ತು ಪುತ್ರರಾದ ಉದಯ್ ಶಂಕರ್, ರವಿಶಂಕರ್ ಅವರನ್ನು ಅಗಲಿದ್ದಾರೆ. ಕಲಾ ಮಾಧ್ಯಮದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಡಲಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಇನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ಅವರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾಗಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸಾಹಿತ್ಯ ಅಭಿಮಾನಿಗಳು, ಹಲವು ಕ್ಷೇತ್ರದ ಗಣ್ಯರಿಂದ ಈಗಾಗಲೇ ಎಲ್ಲರೂ ಕೂಡ ನಮನವನ್ನು ಸಲ್ಲಿಸಿದ್ದಾರೆ. ಕಲಾ ಮಾಧ್ಯಮದಲ್ಲಿ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಭೀಮಕಾಯ ಮರ್ಯಾದ ಭೀಮಕಾಯ ಅಂತಾನೆ ಹೇಳ್ಬೋದು. ಇನ್ನು ಬದುಕಿನ ಯಾನವನ್ನು ಮುಗಿಸಿದ್ದಾರೆ ಸರಸ್ವತಿ ಪುತ್ರ. ಬದುಕನ್ನೇ ಇವರು ಒಂದು ರೀತಿಯಾಗಿ ಅವರದ್ದೇ ಶೈಲಿಯಲ್ಲಿ ರೂಪಿಸಿಕೊಂಡವರು. ಇವರ ಪುಸ್ತಕಗಳಿಗೆ ಅದೆಷ್ಟು ಅಭಿಮಾನಿಗಳಿದ್ರು, ಹುಚ್ಚು ಅಭಿಮಾನಿಗಳಿದ್ರು ಅಂತಾನೆ ಹೇಳ್ಬೋದು. ಭೈರಪ್ಪ ಕಾದಂಬರಿ ಓದಿದವರು, ಬದುಕನ್ನೇ ರೂಪಿಸಿಕೊಂಡವರು. ಅಂತಹ ಅದ್ಭುತವಾದ ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ಗೃಹಭಂಗ, ದೂತ, ಹೀಗೆ ಸಾಕಷ್ಟು ಕಾದಂಬರಿಗಳನ್ನು ಬರೆದು ಪ್ರಖ್ಯಾತಿಯನ್ನು ಪಡೆದಿದ್ರು. ಈಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಈ ಸ್ಟಾರ್ ನಟರಿಗೆಲ್ಲ ಹುಚ್ಚು ಅಭಿಮಾನಿಗಳಿರ್ತಾರೋ ಅದೇ ರೀತಿಯಾಗಿ ಈ ಎಸ್.ಎಲ್. ಭೈರಪ್ಪನವರಿಗೆ ಆಗಿನ ಕಾಲದಲ್ಲಿ ಅವರದ್ದೇ ಒಂದು ಓದುಗರ ಬಳಗವನ್ನು ಅವರು ಕಟ್ಟಿಕೊಂಡಿದ್ರು. ಓದುಗರ ಹುಚ್ಚು ಅಭಿಮಾನಿಗಳನ್ನು ಅವರು ಹೊಂದ್ಕೊಂಡಿದ್ರು. ಇಹಲೋಕದಿಂದ ಎಸ್.ಎಲ್. ಭೈರಪ್ಪ ದೂರ ಸರಿದಿದ್ದಾರೆ. ಎಷ್ಟೋ ಓದುಗರ ಅಭಿಮಾನಿಗಳನ್ನು ಬಿಟ್ಟು ಅಗಲಿದ್ದಾರೆ ಅನ್ನೋದು ಹೇಳ್ಬೋದು. ಇಂದು ಮಧ್ಯಾಹ್ನ 1 ಗಂಟೆಯವರೆಗೆ ಅಂತಿಮ ನಮನವನ್ನು ಸಲ್ಲಿಸಲಾಗುತ್ತೆ. ಮಧ್ಯಾಹ್ನದ ನಂತರ ಮೈಸೂರಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾರೆ. ಎಸ್.ಎಲ್. ಭೈರಪ್ಪ ಅವರ ಪ್ರತಿಭೆ ಮತ್ತು ಬರೆಯುವ ಬದ್ಧತೆ, ಅದಕ್ಕಾಗಿ ಅವರು ಮಾಡಿಕೊಳ್ತಾ ಇದ್ದ ತಯಾರಿ, ಪ್ರವಾಸ, ಪ್ರತಿ ಕನ್ನಡವನ್ನು ಅವರು ಪರಿಷ್ಕರಿಸುತ್ತಿದ್ದ ರೀತಿ, ವಿದೇಶದ ಆಗು ಹೋಗುಗಳ ಬಗ್ಗೆ ಅವರಿಗಿದ್ದ ಗಮನ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ವ್ಯತ್ಯಾಸಗಳನ್ನು ಕೂಲಂಕುಷವಾಗಿ ಅವರು ಸ್ಟಡಿ ಮಾಡಿ ಅದರ ಬಗ್ಗೆ
ಪುಸ್ತಕಗಳನ್ನು ಆಳವಾಗಿ ಅಧ್ಯಯನವನ್ನು ಮಾಡಿ ಎಸ್.ಎಲ್. ಭೈರಪ್ಪನವರು ಪುಸ್ತಕವನ್ನು ಕಾದಂಬರಿಗಳನ್ನು ಬರಿತಾ ಇದ್ರು. ಇನ್ನು ಕಲಾವಿದರು ಕಾದಂಬರಿಕಾರರೆಂದರೆ ಬರಿಯ ಕಲ್ಪನೆಯ ಲೋಕದಲ್ಲೇ ಇರುವವರಲ್ಲ, ವಾಸ್ತವದ ಜಗತ್ತಿನಲ್ಲೂ ಕೂಡ ನಾವು ಗಟ್ಟಿಯಾಗಿ ಇರಬೇಕು ಅನ್ನೋದನ್ನು ಎಸ್.ಎಲ್. ಭೈರಪ್ಪನವರು ಹೇಳ್ತಾ ಇರುವಂಥದ್ದು. ಅದ್ಭುತ ಬರವಣಿಗೆ, ಅವರ ಓದುಗರ ಅಭಿಮಾನಿಗಳನ್ನು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಸರತಿ ಸಾಲಿನಲ್ಲಿ ನಿಂತು ಅವರ ನಮನವನ್ನು ಸಲ್ಲಿಸೋದಕ್ಕೆ ಸಾಕಷ್ಟು ಅಭಿಮಾನಿಗಳು ದೂರದ ಊರಿನಿಂದ ಬಂದಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಅಭಿಮಾನಿಗಳು ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಎಷ್ಟೋ ಊರಿನಿಂದ ಬಂದಿರುವಂಥದ್ದು. ಪ್ಯಾನ್ ಇಂಡಿಯಾ ನಾವೆಲಿಸ್ಟ್ ಇನ್ನೂ ಕೂಡ ನೆನಪು ಮಾತ್ರ. ಅವರ ಹುಟ್ಟೂರಿನಲ್ಲಿ ಇವತ್ತು ಅಂತಿಮ ದರ್ಶನ, ಅಂತಿಮ ನಮನ, ಅಂತ್ಯಕ್ರಿಯೆ ನಡೆಯುತ್ತೆ. ಇನ್ನು ಒಂದು ರೀತಿಯಾಗಿ ಇವರು ಭವಿಷ್ಯದ ಪೀಳಿಗೆಗೆ ದೊಡ್ಡ ಸ್ಫೂರ್ತಿ ಆಗಿದ್ರು ಅನ್ನೋದರಲ್ಲಿ ತಪ್ಪಿಲ್ಲ. ಮೈಸೂರಿಗಿಂದು ಪಾರ್ಥಿವ ಶರೀರ ಕೂಡ ಹೋಗುತ್ತೆ. ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಗುರುವಾರ ಬೆಳಗ್ಗೆ 8 ಗಂಟೆಯವರೆಗೆ ಗಣ್ಯರಿಗೆ ಅಂತಿಮ ದರ್ಶನ ವ್ಯವಸ್ಥೆ ಕೂಡ ಇವತ್ತು ಮಾಡಲಾಗಿತ್ತು. ಇನ್ನು ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಜೆಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ಅಗಲಿದ ಹಿರಿಯ ಸಾಹಿತಿಯ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾಗಿ ಸರ್ಕಾರ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆನಂತರ ಭೈರಪ್ಪ ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಕಲಾಮಂದಿರಕ್ಕೆ ತೆಗೆದುಕೊಂಡು ಹೋಗಿ ಇಂದು ಸಂಜೆ 5:30ರವರೆಗೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಒಂದು ರೀತಿಯಾಗಿ ಇವರ ಓದುಗರ ಬಳಗವನ್ನು ಬಹಳಷ್ಟು ಇವರು ಹೊಂದಿಕೊಂಡಿದ್ರು ಅಂತಾನೆ ಹೇಳ್ಬೋದು. ಸಾಹಿತ್ಯ ಲೋಕದಲ್ಲಿಯೇ ಇವತ್ತಿನ ದಿನ ಮೌನ ಆವರಿಸಿದೆ. ಲೋಕದಿಂದ ದೂರ ಸರಿದಿದ್ದಾರೆ ಎಸ್.ಎಲ್. ಭೈರಪ್ಪನವರು. ಶುಕ್ರವಾರ ಬೆಳಗ್ಗೆ 10:30ರ ಸುಮಾರಿಗೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ರುದ್ರಭೂಮಿಯಲ್ಲಿ ಇಂದು ಹಿಂದೂ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುವುದು. ಬಡವಾದ ಸಾರಸ್ವತ ಲೋಕ ಅಂತಾನೆ ಹೇಳ್ಬೋದು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಸ್.ಎಲ್. ಭೈರಪ್ಪ ಅಂತಿಮ ದರ್ಶನ. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್, ಟಿ.ಎಸ್. ನಾಗಾಭರಣ ಹಾಗೆ ನಟಿ ತಾರಾ ಸೇರಿ ಹಲವು ಗಣ್ಯರಿಂದ ಅಂತಿಮ ನಮನ. ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆದುಕೊಳ್ತಾ ಇರುವ ಜನರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಸ್.ಎಲ್. ಭೈರಪ್ಪ ಅವರ ಅಂತಿಮ ದರ್ಶನ ಅಂತಾನೆ ಹೇಳ್ಬೋದು. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್, ಟಿ.ಎಸ್. ನಾಗಾಭರಣ್ ಹಾಗೆ ನಟಿ ತಾರಾ ಸೇರಿ ಹಲವು ಗಣ್ಯರಿಂದ ಅಂತಿಮ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಬದುಕಿನ ಯಾನವನ್ನ ಮುಗಿಸಿದ ಸರಸ್ವತಿ ಪುತ್ರ. ಸಾಕಷ್ಟು ಗಣ್ಯರು, ಕಲಾವಿದರು ಕೂಡ ಬರ್ತಾ ಇರುವಂಥದ್ದು. ಈಗಾಗಲೇ ನಟಿ ತಾರಾ ಅವರು ಕೂಡ ಬಂದಿದ್ದಾರೆ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಈಗಾಗಲೇ ಅಶ್ವಥ್ ನಾರಾಯಣ್, ನಾಗಾಭರಣ್, ತಾರಾ ಅವರು ಕೂಡ ಈಗಾಗಲೇ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಬಂದಿರುವಂಥದ್ದು. ಭವಿಷ್ಯದ ಪೀಳಿಗೆಗೆ ಒಂದು ರೀತಿಯಾಗಿ ದೊಡ್ಡ ಸ್ಫೂರ್ತಿಯಾಗಿದ್ರು. ಕನ್ನಡ ಸಾಹಿತ್ಯದ ಅತ್ಯುನ್ನತ ವ್ಯಕ್ತಿ ಭೈರಪ್ಪ ನಿಧನದಿಂದ ದುಃಖವಾಗಿದೆ. ಸಾಹಿತ್ಯ, ಸತ್ವಶಾಸ್ತ್ರ, ಸಂಸ್ಕೃತಿ ಮತ್ತು ಭೌತಿಕ ವಿಚಾರಣೆಯ ಕ್ಷೇತ್ರಗಳಲ್ಲಿ ಅವರು ಗಮನಾರ್ಹವಾದ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಅವರ ಪರಂಪರೆ ಭವಿಷ್ಯದ ಈಗಿನ ಯುವಕರಿಗೆ, ಅದರಲ್ಲೂ ಕೂಡ ಓದುಗರಿಗೆ ಬಹಳಷ್ಟು ಇವರು ಸ್ಫೂರ್ತಿಯಾಗಿರುವಂಥದ್ದು. ಲೋಕದಿಂದ ದೂರ ಸರಿದಿದ್ದಾರೆ. ಕಾದಂಬರಿ ಜಗತ್ತಿನ ಅನಭಿಷಿಕ್ತ ಸಾಮ್ರಾಟ ಅಂತಾನೆ ಹೇಳ್ಬೋದು.
ತಮ್ಮ ಅಭಿಪ್ರಾಯವನ್ನ ಒಪ್ಪದವರನ್ನ ವಿರೋಧಿಸದೆ ಅವರ ದೃಷ್ಟಿಯನ್ನ ಒಪ್ಪಿಕೊಳ್ತಾ ಇದ್ರು, ವಾದಿಸಿಕೊಂಡು ಬರ್ತಾ ಇರಲಿಲ್ಲ. ಅವರ ವ್ಯಕ್ತಿತ್ವದಲ್ಲಿ ದೊಡ್ಡತನ, ಔದಾರ್ಯ ಇತ್ತು ಅಂತ ಹೇಳಿ ಅವರ ಅಭಿಮಾನಿಗಳು, ಗಣ್ಯರು ಕೂಡ ಟ್ವೀಟ್ ಮೂಲಕ ತಿಳಿಸಿರುವಂಥದ್ದು. ಇನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನದವರೆಗೆ ಬೆಂಗಳೂರಿನ ಬಳಿಕ ಮೈಸೂರಲ್ಲಿ ಅಂತಿಮ ದರ್ಶನವನ್ನು ಸಲ್ಲಿಸಲಾಗುತ್ತೆ. ಪದ್ಮಭೂಷಣ, ಪದ್ಮವಿಭೂಷಣ, ಸರಸ್ವತಿ ಸಮ್ಮಾನ ಪುರಸ್ಕೃತ ದಿಗ್ಗಜ ಲೇಖಕ ಎಸ್.ಎಲ್. ಭೈರಪ್ಪ ಇನ್ನಿಲ್ಲ. ಎಸ್.ಎಲ್. ಭೈರಪ್ಪ ಅವರ ನಿಧನದೊಂದಿಗೆ ಆತ್ಮಸಾಕ್ಷಿಯನ್ನು ಕದಲಿಸಿದ ಮತ್ತು ಭಾರತದ ಆತ್ಮವನ್ನು ಮುಟ್ಟಿದ ಧೀಮಂತ ನಾಯಕ, ಧೀಮಂತ ವ್ಯಕ್ತಿತ್ವವನ್ನು ನಾವು ಕಳೆದುಕೊಂಡಿದ್ದೇವೆ. ನಿರ್ಭೀತ ಮತ್ತು ಕಾಲಾತೀತ ಚಿಂತಕರಾಗಿದ್ದ ಅವರು ತಮ್ಮ ಚಿಂತನಶೀಲ ಕೃತಿಗಳಿಂದ ಕುಟುಂಬ ಮತ್ತು ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಂತ ಸಾಕಷ್ಟು ಗಣ್ಯರು ಕೂಡ ಈಗಾಗಲೇ ಸಂತಾಪವನ್ನು ಸೂಚಿಸಿರುವಂಥದ್ದು. ಇವತ್ತು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ಇರುತ್ತೆ. ಶುಕ್ರವಾರ ಬೆಳಗ್ಗೆ 10:30 ಸುಮಾರಿಗೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ರುದ್ರಭೂಮಿಯಲ್ಲಿ ಹಿಂದೂ ಧಾರ್ಮಿಕ ವಿಧಿವಿಧಾನ ಹಾಗೂ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುವುದು. ಆಸ್ಪತ್ರೆಯಲ್ಲಿ ಇಂದು ನಿಧನರಾಗಿದ್ದಾರೆ. ಬೆಂಗಳೂರಲ್ಲಿ ಮಧ್ಯಾಹ್ನದವರೆಗೆ ಅಂತಿಮ ದರ್ಶನವನ್ನು ಸಲ್ಲಿಸಲಾಗುತ್ತೆ. ಸಾಕಷ್ಟು ಬದುಕಿನ ಯಾನವನ್ನು ಮುಗಿಸಿ ಹೊರಟಿದ್ದಾರೆ ಎಸ್.ಎಲ್. ಭೈರಪ್ಪನವರು. ಕಾದಂಬರಿ ಜಗತ್ತಿನ ಅನಿಭಿಷಿಕ್ತ ಸಾಮ್ರಾಟ ಅಂತಾನೆ ಅವರನ್ನು ಕರೀತಾ ಇದ್ರು. ಒಂದು ರೀತಿಯಾಗಿ ಕಾದಂಬರಿಯಲ್ಲಿಗೆ ಅವರ ದೊಡ್ಡ ಬಳಗವನ್ನೇ ಅವರು ಹೊಂದಿಕೊಂಡಿದ್ದಾರೆ. ಕಾದಂಬರಿ ಜಗತ್ತಿನ ಅನಿಭಿಷಿಕ್ತ ಸಾಮ್ರಾಟ ಅಂತಾನೆ ಅವರನ್ನು ಕರೀತಾ ಇದ್ರು. ಪ್ಯಾನ್ ಇಂಡಿಯಾ ನಾವೆಲಿಸ್ಟ್ ಭೈರಪ್ಪ ಸಿದ್ಧತೆ ಇಲ್ಲದೆ ಏನನ್ನೂ ಕೂಡ ಅವರು ಮಾಡ್ತಾ ಇರಲಿಲ್ಲ. ಅವರ ಕಾದಂಬರಿಗಳು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದು. ಧರ್ಮಶ್ರೀ, ಆವರಣ, ದಾಟು, ಹಾಗೆ ಸಾತ, ಹೀಗೆ ಸಾಕಷ್ಟು ಪುಸ್ತಕಗಳನ್ನು, ಕಾದಂಬರಿಗಳನ್ನು ಅವರು ಬರೆದು ಹೆಸರಾಂತವನ್ನು ಪಡೆದುಕೊಂಡಿದ್ದರು. ಕಾದಂಬರಿಕಾರ, ತತ್ವಜ್ಞಾನಿ, ಚಿಂತಕ ಇನ್ನಿಲ್ಲ. ಈ ಲೋಕದಿಂದ ದೂರ ಸರಿದಿದ್ದಾರೆ ಎಸ್.ಎಲ್. ಭೈರಪ್ಪನವರು. ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳನ್ನು ಒಂದು ರೀತಿಯಾಗಿ ನೋಡ್ತಾ ಇದ್ದರೆ ಅವರ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಇನ್ನು ಮಧ್ಯಾಹ್ನ 1 ಗಂಟೆಯವರೆಗೆ ಅಂತಿಮ ನಮನವನ್ನು ಕೂಡ ಸಲ್ಲಿಸಲಾಗುತ್ತೆ. ಮಧ್ಯಾಹ್ನದ ನಂತರ ಮೈಸೂರಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಇನ್ನು ನಾಳೆ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯುತ್ತೆ. ಇಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ ಸಾಕಷ್ಟು ಗಣ್ಯರು, ಸಾಕಷ್ಟು ಕಲಾಭಿಮಾನಿಗಳು, ಸಾಕಷ್ಟು ಸಾಹಿತ್ಯಕಾರರು, ಸಾಕಷ್ಟು ಸಾರ್ವಜನಿಕರು ಬರ್ತಾ ಇರುವಂಥದ್ದು. ಸಾಕಷ್ಟು ಸಮಾರಂಭದಲ್ಲಿಯೂ ಕೂಡ ಭಾಗಿಯಾಗಿದ್ದರು. 2019ರಲ್ಲಿ ದಸರಾ ಉದ್ಘಾಟನೆಯನ್ನು ಮಾಡಿದರು ಎಸ್.ಎಲ್. ಭೈರಪ್ಪನವರು. ಈ ಬಾರಿ ದಸರಾದಲ್ಲಿ ಅವರಿಲ್ಲ ಅನ್ನೋದೇ ಒಂದು ರೀತಿಯಾಗಿ ಕಷ್ಟದ ಸಂಗತಿ ಅಂತಾನೆ ಹೇಳ್ಬೋದು. ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಎಸ್.ಎಲ್. ಭೈರಪ್ಪನವರು ದಸರಾ ಉದ್ಘಾಟನೆಯನ್ನು ಮಾಡಿರುವಂಥದ್ದು. ಎಸ್.ಎಲ್. ಭೈರಪ್ಪ ಇನ್ನಿಲ್ಲ. ಸಾಹಿತ್ಯ ಲೋಕದಲ್ಲಿಗೆ ಒಂದು ರೀತಿಯಾಗಿ ಮೌನ ಆವರಿಸಿದೆ. ಕಾದಂಬರಿಕಾರ, ತತ್ವಜ್ಞಾನಿ, ಈ ಲೋಕದಿಂದ ದೂರ ಸರಿದ ಎಸ್.ಎಲ್. ಭೈರಪ್ಪ ಅವರ ಕೃತಿಗಳು ಬಹಳಷ್ಟು ಹೆಸರಾಂತವನ್ನು ಪಡೆದುಕೊಂಡಿದ್ವು. ಗೃಹಭಂಗ, ದೂತ, ಮಂದ, ಹೀಗೆ ಸಾಕಷ್ಟು ಕಾದಂಬರಿಗಳನ್ನು ರಚಿಸಿ ಹೆಸರನ್ನು ಪಡೆದುಕೊಂಡಿದ್ದಾರೆ. ಸಾಹಿತ್ಯದ ಮೇರು ಶಿಖರ
ಎಸ್.ಎಲ್. ಭೈರಪ್ಪ ಇನ್ನಿಲ್ಲ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಭೈರಪ್ಪನವರ ಅಂತಿಮ ದರ್ಶನವನ್ನು ಕೂಡ ಎಲ್ಲ ರೀತಿಯಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಒಂದು ರೀತಿಯಾಗಿ ಸಾಹಿತ್ಯ ಅಭಿಮಾನಿಗಳು ಹಲವು ಕ್ಷೇತ್ರದ ಗಣ್ಯರಿಂದ ನಮನವನ್ನು ಸಲ್ಲಿಸಲಾಗಿದೆ. ಭೈರಪ್ಪ ಅಂತಿಮ ದರ್ಶನವನ್ನು ಪಡೆಯಲಿರುವ ಸಿಎಂ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಇಂದು ಅವರ ದರ್ಶನವನ್ನು ಪಡೆದುಕೊಳ್ಳಲಿದ್ದಾರೆ. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನದ ಹಿನ್ನೆಲೆಯಲ್ಲಿ ರಾತ್ರಿ ಇಡೀ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿಯೇ ಭೈರಪ್ಪ ಮೃತದೇಹ. ಕಾಣದ ಕಡಲಿಗೆ ಒಂದು ದೊಡ್ಡ ಹಿಡಿತ ಆಗಿದ್ರು. ಕನ್ನಡ ಸಾಹಿತ್ಯ ಲೋಕದ ಬಹಳ ದೊಡ್ಡ ಹಿರಿಯಣ್ಣ, ಮತ್ತು ಕನ್ನಡದ ಒಂದು 4 ತಲೆಮಾರಿಗೆ ಓದಿನ ಹುಚ್ಚನ್ನು ಹತ್ತಿಸಿದಂಥವ್ರು. ಯಾವತ್ತಾದರೂ ಒಂದು ದಿವಸ ಹೋಗಲೇಬೇಕು ಎಲ್ಲರೂ ಕೂಡ. ಆದರೆ ತುಂಬ ಜನ ಬದುಕಿದಾಗಲೇ ಸತ್ತಂಗಿರ್ತಾರೆ, ಕೆಲವರು ಸತ್ತ ಮೇಲೆ ನಿಜಕ್ಕೂ ಸತ್ತೇ ಹೋಗ್ತಾರೆ. ಆದರೆ ಭೈರಪ್ಪನವರು ಶಾಶ್ವತ ನಮ್ಮ ಜೊತೆಗೆ ಜೀವಂತ. ಯಾಕೆಂದರೆ ಅವರ ಕೃತಿಗಳ ಮೂಲಕ ಸದಾ ನಮ್ಮ ಜೊತೆಗೆ ಜೀವಂತವಾಗಿರ್ತಾರೆ. ಇವತ್ತು ದಿ ಬೆಸ್ಟ್ ಸೆಲ್ಲರ್ಸ್ ಸಾಲಲ್ಲಿ ಅವರೇ ಇದ್ದಾರೆ. ಕುವೆಂಪು, ಪೂಚಂತೆ, ಬೆಳಗೆರೆ ಜೊತೆಗೆ ಇವರು ಇದ್ದೇ ಇದ್ದಾರೆ. ಅಂದರೆ ಒಂದು 4 ತಲೆಮಾರನ್ನು ಅವರು ಇನ್ಸ್ಪೈರ್ ಮಾಡಿದಂಥವು ಸಾಹಿತ್ಯ ಲೋಕದ. ಈಗ ಕನ್ನಡ ಚಿತ್ರರಂಗಕ್ಕೆ ಬಂದರೆ ಕನ್ನಡ ಚಿತ್ರರಂಗದ 2 ಕಣ್ಣುಗಳು ರಾಜ್ಕುಮಾರ್, ವಿಷ್ಣುವರ್ಧನ್ ಅವರು ಆಧಾರ ಸ್ತಂಭಗಳಾಗಿದ್ರು ಅಂತಾರಲ್ಲ, ಆ ನಿಟ್ಟಿನಲ್ಲಿ ಸಾಹಿತ್ಯ ಲೋಕದ ಆಧಾರ ಸ್ತಂಭ ಒಬ್ಬರಾಗಿದ್ದಂಥವ್ರು. ಅವರನ್ನು ಜೀವಂತವಾಗಿ ಇರ್ತಾರೆ ಅನ್ನೋಂಥದ್ದು ಒಂದು ಆಶಯ. ಸರ್, ಅವರೊಟ್ಟಿಗೆ ನಿಮ್ಮ ಒಡನಾಟ ಹೇಗಿತ್ತು? ಕೊನೆಯದಾಗಿ ತಾವು ಅವರನ್ನು ಭೇಟಿ ಮಾಡಿದ್ರಿ? ನಾವು ವಿಶ್ವೇಶ್ವರ ಭಟ್ರ ಕಾರ್ಯಕ್ರಮದಲ್ಲಿ ಕಳೆದ 1-2 ತಿಂಗಳಿನಷ್ಟೇ ಭೇಟಿ ಆಗಿದ್ವಿ, ಮಾತನಾಡಿಸಿದ್ವಿ. ಅವ್ರ ಜೊತೆಗೆ ಒಡನಾಡುವ 7-8 ಸಲ ಭೇಟಿ ಆಗಿದ್ದೇವೆ. ಜೊತೆಗೆ ಅವರು ನನ್ನ ಒಂದು ಮುಖಾಮುಖಿ ಅಂತಂದರೆ ಒಂದು ವಿಷ್ಣುವರ್ಧನ ರಾಷ್ಟ್ರೀಯೋತ್ಸವ ಅಂತ ಮಾಡಿದಾಗ ಎಸ್.ಎಲ್. ಭೈರಪ್ಪ ಸರಸ್ವತಿ ಸಮ್ಮಾನ. ಎಸ್.ಎಲ್. ಭೈರಪ್ಪ ವಿಧಿವಶರಾಗಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಗಣ್ಯರು, ಸಾಕಷ್ಟು ಕಲಾವಿದರು, ಸಾಕಷ್ಟು ಸಾರ್ವಜನಿಕರು ಕೂಡ ಬಂದು ಅವರ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಬಗ್ಗೆ ಗಣ್ಯರು ಕೂಡ ಸಾಕಷ್ಟು ಮಾತನಾಡಿದ್ದಾರೆ. ಸಾಹಿತ್ಯಕಾರರು ಕೂಡ ಬಂದಿದ್ದಾರೆ. ಅವರನ್ನು ನೋಡೋದಕ್ಕೆ ಸರತಿ ಸಾಲಿನಲ್ಲಿ ಅವರ ಅಭಿಮಾನಿಗಳು ಬಂದಿರುವಂಥದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಪ್ಯಾನ್ ಇಂಡಿಯಾ ನಾವೆಲಿಸ್ಟ್, ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು. ಇಂದು ಮಧ್ಯಾಹ್ನ 1 ಗಂಟೆಗೆ ಮಧ್ಯಾಹ್ನದ ನಂತರ ಮೈಸೂರಿಗೆ ಪಾರ್ಥಿವ ಶರೀರ ರವಾನೆಯಾಗುತ್ತೆ. ನಾಳೆ ಸರ್ಕಾರಿ ಗೌರವಗಳೊಂದಿಗೆ
ಅಂತ್ಯ ಸಂಸ್ಕಾರವನ್ನು ಸಲ್ಲಿಸಲಾಗುತ್ತೆ. ಬದುಕಿನ ಯಾನವನ್ನು ಮುಗಿಸಿ ಹೊರಟಿದ್ದಾರೆ ಸರಸ್ವತಿ ಪುತ್ರ. ಇನ್ನು ಎಸ್.ಎಲ್. ಭೈರಪ್ಪ ಇನ್ನಿಲ್ಲ, ಸಾಹಿತ್ಯ ಲೋಕದಲ್ಲಿ ಮೌನ ಆವರಿಸಿದೆ ಅಂತಾನೆ ಹೇಳ್ಬೋದು. ಬದುಕಿನ ಪರ್ವವನ್ನು ಮುಗಿಸಿದ ಎಸ್.ಎಲ್. ಭೈರಪ್ಪ ಭಾರತೀಯ ಸಾಹಿತ್ಯ ಲೋಕದ ಧ್ರುವತಾರೆ ಅಂತಾನೆ ಎಸ್.ಎಲ್. ಭೈರಪ್ಪನವರನ್ನು ಕರೀತಾ ಇದ್ರು. ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಇನ್ನು ಹೃದಯ ಸ್ತಂಭನದಿಂದ ನಿನ್ನೆ ರಾಜರಾಜೇಶ್ವರಿ ನಗರದ ರಾಷ್ಟ್ರೋದ್ಯಾನ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು.